ಅವರೆಲ್ಲ ಭತ್ತವನ್ನು ಅಥವಾ ಕಬ್ಬನ್ನು ನೆಚ್ಕೊಂಡು ಒಂದು ವರ್ಷದಲ್ಲಿ ಒಂದೇ ಸಲ ಒಂದು ಆದಾಯವನ್ನು ಪಡೆದುಕೊಂಡು ಅಲ್ಲಿಂದ ಬಂದಿರುವ ಆದಾಯದಿಂದ ಇಡೀ ವರ್ಷ ಜೀವನವನ್ನು ನಿರ್ವಹಣೆ ಮಾಡಬೇಕಂತಂದಾಗ ರೈತರಿಗೆ ಖಂಡಿತವಾಗ್ಲೂ ಆರ್ಥಿಕವಾಗಿ ಬಹಳಷ್ಟು ಸಮಯ ಹೊರೆ ಆಗೋದು ಉಂಟು. ಹಾಗಾದರೆ ಅದಕ್ಕೆ ಏನಪ್ಪ ಒಂದು ಪರಿಹಾರ ಅಂದರೆ, ಇಲ್ಲಿರುವಂತಹ 10 ಜನ ಪ್ರಗತಿಪರ ರೈತರು ಕೂಡ ತಮ್ಮದೇ ಆದ ರೀತಿಯಲ್ಲಿ ತಮ್ಮದೇ ಆದ ಒಂದು ಮಾತುಗಳಲ್ಲಿ ನಮ್ಮ ಮುಂದೆ ಸಮಗ್ರ ಕೃಷಿ ಪದ್ಧತಿಯನ್ನು ಹೇಗೆ ಮಾಡಬಹುದು ಅನ್ನೋದನ್ನು ಬಿತ್ತರವಾಗಿ ತುಂಬ ಚೆನ್ನಾಗಿ ಚಿತ್ರೀಕರಿಸಿಕೊಟ್ಟಿದ್ದಾರೆ. ಅಷ್ಟು ರೈತರಿಂದ ಬಹಳಷ್ಟು ಒಳ್ಳೆ ಪಾಠಗಳನ್ನು ಕಲಿಬಹುದು ನಾವಿವತ್ತು. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಬಂದಿರುವಂಥ ಯಾವುದೇ ಹೆಚ್ಚಿನ ಅಂಶವಾಗಿರುವಂಥ ರಾಸಾಯನಿಕಗಳಾಗಲಿ ಕೀಟನಾಶಕಗಳಾಗಲಿ ಯಾವುದನ್ನು ಬಳಸದೆ ಅಲ್ಲಿ ಬಂದಿರುವಂಥ ಒಂದು ಕೃಷಿ ಚಟುವಟಿಕೆಯಿಂದ ಬಂದಿರುವಂಥ ಉತ್ಪನ್ನವನ್ನೇ ಇನ್ನೊಂದು ಕೃಷಿ ಚಟುವಟಿಕೆಗೆ ಮೂಲವಾಗಿ ಇನ್ಪುಟ್ ಆಗಿ ಬಳಸ್ಕೊಂಡು ಒಂದು ಸೈಕ್ಲಿಕ್ ಮ್ಯಾನರಲ್ಲಿ ಬಂದಿರುವಂಥ ಅಷ್ಟು ಉತ್ಪನ್ನಗಳನ್ನು ಅಲ್ಲೇ ಗೊಬ್ಬರವನ್ನಾಗಿ ಬಳಸುವಂಥದ್ದು, ಇವೆಲ್ಲನೂ ಕೂಡ ಅಳವಡಿಸ್ಕೊಂಡು ಬಹಳಷ್ಟು ಅಚ್ಚುಕಟ್ಟಾಗಿ ಒಳ್ಳೆ ಉತ್ಪಾದನೆಯನ್ನು ಕೂಡ ಮಾಡ್ತಾ ಇರುವಂಥ ರೈತರ ಒಂದು ವಿಡಿಯೋವನ್ನು ನೋಡಿದಾಗ ನಮಗೂ ಕೂಡ ಅನಿಸುತ್ತೆ ನಾವು ಒಂದು ಹೆಜ್ಜೆ ಹೋಗಿ ಯಾಕೆ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಬಾರ್ದು ಅನ್ನೋವಂಥ ಪ್ರೇರಣೆಯನ್ನು ಇವತ್ತು ನಮಗೆ ಅಷ್ಟು ಜನ ರೈತರು ಕೊಟ್ಟಿದ್ದಾರೆ. ಒಂದು ಕಡೆ ನೋಡಿದ್ರೆ ರೈತ ಮಹಿಳೆ KR ಪೇಟೆಯಲ್ಲಿರುವಂಥವರು ದುರ್ಗಮ ಪ್ರದೇಶ, ದಟ್ಟವಾದ ಒಂದು ಕಲ್ಲುಗುಡ್ಡು ಕಾಡು ಥರ ಇರುವಂಥ ಪ್ರದೇಶ, ಅಂಥ ಪ್ರದೇಶವನ್ನು ಕೂಡ ತನ್ನ ಒಂದು ಛಲದಿಂದ ಆ ಮಹಿಳೆ ಇವತ್ತು ಒಂದು ಫಲವತ್ತಾದ ಒಂದು ಪ್ರದೇಶವನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ಬೇಕಾಗಿದ್ದದ್ದು ಆಕೆಯ ಒಂದು ದಿಟ್ಟತನ, ಆಕೆಯ ಒಂದು ಪರಿಶ್ರಮ ಅಷ್ಟೇ. ಇವತ್ತಿನ ದಿನ ಹೋಗಿ ನೋಡಿದ್ರೆ ನಮಗೆ ಬಹಳಷ್ಟು ಸಂತೋಷ ಆಗುತ್ತೆ. ಆಕೆಯ ಒಂದು ಶ್ರಮ, ಅಲ್ಲಿ ಬೆಳೀತಾ ಇರುವಂಥ ಸಪೋಟ, ಅಲ್ಲಿ ಬೆಳೀತಾ ಇರುವಂಥ ಬೆಣ್ಣೆಹಣ್ಣು, ತರಕಾರಿ, ಹಣ್ಣು, ಕಾಫಿ ಯಾವುದನ್ನು ಬೆಳೀಲಿಕ್ಕೂ ಸಾಧ್ಯ ಇಲ್ಲ ಅನ್ನೋಂಥ ಜಾಗದಲ್ಲಿ ಬೆಳೆದು ಇವತ್ತಿನ ದಿನ ಸೂಪರ್ ಮಾರ್ಕೆಟ್ಗಳಿಗೆ ನೇರವಾಗಿ ಆಕೆನೆ ಮಾರಾಟ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಜೀವನದಲ್ಲಿ ನನಗೆ ಯಾವುದೂ ಆದಾಯ ಉತ್ಪನ್ನ ಚಟುವಟಿಕೆ ಇಲ್ಲ, ನಾನು ಬೇರೆಯವ್ರ ಮೇಲೆ ಅವಲಂಬಿತವಾಗಿದ್ದೀನಿ ಅಂತ ಅನ್ಕೊತಾ ಇರುವಂಥ ಮಹಿಳೆಯರಿಗೆ ಇವತ್ತು ಆಕೆ ಸ್ವಾವಲಂಬಿ ಮಹಿಳೆಯಾಗಿ ಸಾರ್ಥಕತೆಯ ಜೀವನವನ್ನು ನಡೆಸಿ ಬಹಳಷ್ಟು ಜನಕ್ಕೆ ಉದ್ಯೋಗಾವಕಾಶವನ್ನು ಕೊಡಿಸೋದಲ್ಲದೆ ತನ್ನ ಸುತ್ತಮುತ್ತಲಿನ ಪರಿಸರದಲ್ಲೂ ಕೂಡ ಒಂದು ಉತ್ತಮವಾಗಿರುವಂಥ ಆರ್ಥಿಕ ಚಟುವಟಿಕೆಯನ್ನು ನಡೆಸಿ ಸದೃಢ ಮಹಿಳೆಯಾಗಿ ಇವತ್ತು ಒಳ್ಳೆ ರೈತ ಮಹಿಳೆಯಾಗಿ ಪ್ರಗತಿಪರ ಕೃಷಿಕ ಪ್ರಶಸ್ತಿಯನ್ನು ಪಡಿತಾ ಇರೋದು ನಮಗೂ ಕೂಡ ತುಂಬ ಹೆಮ್ಮೆ ಅನಿಸುತ್ತೆ. ನನ್ನ ಹೆಸರು ಲಕ್ಷ್ಮಿ ಅಂತ. ನಾನು ಹೊಸಕೋಟೆಯವಳು. ಆದರೆ ನಾನು ಮೈಸೂರಲ್ಲಿ ಇಟ್ಕೊಂಡು ಕೋರ್ಟ್ ಮುಂಭಾಗ ನಾವು ಇದ್ದಿದ್ದೆ ಸರಸ್ವತಿಪುರಮಲ್ಲಿ. ಮತ್ತು ನಾನೆಲ್ಲ ಹಸು ಕಟ್ಟಿದ್ದೆ, ಮೊದಲೆಲ್ಲ ಟೈಲರಿಂಗ್ ಮಾಡ್ತಾಯಿದ್ದೆ, ಕಸೂತಿ ಕೆಲಸ ಎಲ್ಲ ಮಾಡಿದ್ದೀನಿ. ಎಲ್ಲ ಹವ್ಯಾಸಗಳು ಇಟ್ಕೊಂಡು ಕೊನೆಯಲ್ಲಿ ನಾನು ಟೈಲರಿಂಗ್ ಮಾಡಿ ಆಮೇಲೆ ಹಸು ಕಟ್ಟಿ ಹಸು ಸಂಪಾದನೆಯಲ್ಲಿ ಜಮೀನು ಮಾಡಿದ್ದೀನಿ. ಜಮೀನಲ್ಲೂ ಎಲ್ಲ ಬಂಜರು ಭೂಮಿ ಮತ್ತು ಗುಡ್ಡಗಾಡು ಕಲ್ಲು ಗುಂಡು ಇರೋ ಜಮೀನು, ಇದನ್ನೆಲ್ಲ ಒಂದು ಸಮತಟ್ಟಾದ ಪ್ರದೇಶ ಮಾಡಿ ಓಡಾಡಲಿಕ್ಕೆ ದಾರಿ ಇಲ್ಲ. ಎಲ್ಲ ನೀಲಗಿರಿ ಮರಗಳು, ಬೆಟ್ಟ ಗುಡ್ಡಗಳು ಮತ್ತು ಕಾಡು ಪ್ರಾಣಿಗಳು ಎಲ್ಲ ಇದ್ರೂ ಹೆದರದೇನೆ ಇಲ್ಲಿ ಒಂದು 4 ಎಕರೆ ಜಮೀನು ಮಾಡಿದ್ದೀನಿ. ಆ ಜಮೀನನ್ನು ನಮ್ಮದು ಮನಸ್ಥಿತಿಯಿಂದ ನಾನು ಹೇಗೆ ಮಾಡಬೇಕು ಅನಿಸುತ್ತೋ ಆ ರೀತಿ ಒಂದು 500 ತೆಂಗು ಹಾಕಿದ್ದೀನಿ, ಒಂದು 2.5 ಎಕರೆ ಅಡಿಕೆ ಹಾಕಿದ್ದೀನಿ. ಅಡಿಕೆ ಒಳಗೆ ಕಾಫಿ, ಮೆಣಸು, ಏಲಕ್ಕಿ ಮತ್ತು ಬಟರ್ ಫ್ರೂಟು 1 ಎಕರೆ ಹಾಕಿದ್ದೀನಿ. ಸಪೋಟ ಇದೆ. ಹಣ್ಣು ಒಂದು 120 ಜಾತಿ ಹಣ್ಣಿನ ಗಿಡಗಳು ಹಾಕಿದ್ದೀನಿ. ಸಾಕಷ್ಟು ವ್ಯವಸಾಯದಲ್ಲಿ ನನಗೆ ಆತ್ಮತೃಪ್ತಿ ಸಿಕ್ಕಿದೆ. ಪ್ರತಿಯೊಂದನ್ನು ನಾನು ಈ ಕೃಷಿಗೆ ನಾನು ತೊಡಗಿಸ್ಕೊಂಡಿದ್ದೀನಿ. ಗೃಹ ಕೃಷಿ ಪದ್ಧತಿನ ಅಳವಡಿಸ್ಕೊಂಡಿದ್ದೀನಿ. ಮತ್ತು ಜಾನುವಾರುಗಳು, ಮೇಕೆ, ಕೋಳಿ ಎಲ್ಲ ಇದ್ರ ಜೊತೆ ಸಾಕಿದ್ದೀನಿ. ಬಹುಬೆಳೆ ಪದ್ಧತಿ ನಾನು ಅಳವಡಿಸ್ಕೊಂಡಿರೋದ್ರಿಂದ ನನಗೆ ವರ್ಷ ಪೂರ್ತಿ ಆದಾಯ ಬರುತ್ತೆ. ಕಬ್ಬಾಗಿದ್ದರೆ ನಾನು ವರ್ಷಕ್ಕೆ 1 ಬೆಳೆ ತೊಗೊಂಡು ಸಾಲ ಸೋಲ ಮಾಡಿ ಇದರಿಂದ ಆದಾಯ ಇಲ್ಲದೆ ನಷ್ಟ ಅನುಭವಿಸ್ಬೇಕಾಗಿತ್ತು. ನಾನು ಇವಾಗ ಕಾಫಿ ಹಾಕಿದ್ದೀನಿ, ಮೆಣಸು ಹಾಕಿದ್ದೀನಿ, ಏಲಕ್ಕಿ ಹಾಕಿದ್ದೀನಿ, ಮತ್ತು ಬಟರ್ ಫ್ರೂಟ್ ಇರ್ಬೋದು, ರಾಗಿ ಇರ್ಬೋದು. ಈ ಬೇಬಿ ಕಾರ್ನು 2.5 ತಿಂಗಳಿಗೆಲ್ಲ ಕಟಾವಾಗುತ್ತೆ. ಇದು ಅಷ್ಟೇ, ನನಗೆ ಒಂದು ಕಬ್ಬಿನ ಬೆಳೆ ಏನು ನನಗೆ ಆದಾಯ ಕೊಡುತ್ತೆ ಅದು ಬೇಬಿ ಕಾರ್ನಲ್ಲಿ ನನಗೆ ಆದಾಯ ಆಗ್ತಾಯಿದೆ. ಸ್ವೀಟ್ ಕಾರ್ನಲ್ಲೂ ನನಗೆ ಆದಾಯ ಆಗ್ತಾಯಿದೆ. ಮತ್ತು ತರಕಾರಿಗಳು ಮಾಡ್ತಿದ್ದೀನಿ. ಬಟರ್ ಫ್ರೂಟು ಅಷ್ಟೇ, ಎಲ್ಲ ನನಗೆ ವರ್ಷ ಪೂರ್ತಿ ನನಗೆ ಆದಾಯ ಕೊಡ್ತಾಯಿದೆ. ಕಾಫಿ ಇದೆ. ಕಾಫಿನೂ ನಾನು ಕುಶಾಲನಗರದಿಂದ ಕಾಫಿ ಗಿಡ ತಂದೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಕುಶಾಲನಗರದಲ್ಲೇ ನಾನು ತೊಗೊಂಡೋಗಿ ನೇರವಾಗಿ ನಾನು ಮಾರಾಟ ಮಾಡ್ತಾಯಿದ್ದೀನಿ. ಎಲ್ಲ ಹಣ್ಣುಗಳಿರ್ಬೋದು, ತರಕಾರಿ ಇರ್ಬೋದು, ಪ್ರತಿಯೊಂದನ್ನು ಮೈಸೂರು ರಿಲಯನ್ಸ್ಗೆ ನೇರವಾಗಿ ನಾನು ದಲ್ಲಾಳಿಗಳ ತೊಂದರೆ ಇಲ್ಲದೇ ನೇರವಾಗಿ ನಾನು ಮಾರಾಟ ಮಾಡ್ತಾಯಿದ್ದೀನಿ. ಇಷ್ಟು ಬೆಳೆಯಲು ನನಗೆ 2 ಬೋರ್ ಇದೆ. ಮತ್ತು ಈ ನೀರು ಸ್ಪ್ರಿಂಕ್ಲರಿಂದ ಮತ್ತು ಲ್ಯಾಟ್ರಲ್ ಹನಿ ನೀರಾವರಿ ಪದ್ಧತಿಯಿಂದ ನನಗೆ ಸಮೃದ್ಧಿಯಾಗಿ ಬೆಳೆ ಬೆಳೀತಾ ಇದ್ದೀನಿ. ಇದರಲ್ಲಿ ಅರಣ್ಯ ಗಿಡಗಳು ಮಹಾಗನಿ ಹಾಕಿದ್ದೀನಿ. ಮಹಾಗನಿ ಒಂದು 600 ಗಿಡ ಇದೆ.
ಮತ್ತು ತೇಗ ಹಾಕಿದ್ದೀನಿ, ಸಿಲ್ವರ್ ಇದೆ, ಅರಣ್ಯ ಗಿಡಗಳು ಇದಿಷ್ಟನ್ನು ಹಾಕಿದ್ದೀನಿ. ಮತ್ತು ಇದು ತೆಂಗಿನ ಮಟ್ಟೆ ಇರ್ಬೋದು, ಅಡಿಕೆ ಮಟ್ಟೆ ಇರ್ಬೋದು, ಏನು ಬಿದ್ದರೂ ಇದನ್ನು ಭೂಮಿಗೆ ಹೊದಿಕೆಯಾಗಿ ನಾನು ಸಾವಯವ ಪದ್ಧತಿಯಲ್ಲಿ ನಾನು ಅಳವಡಿಸ್ಕೊತಾ ಇದ್ದೀನಿ. ಇದರಿಂದ ಕಳೆನೂ ನಾಶ ಆಗುತ್ತೆ, ಮತ್ತು ಗೊಬ್ಬರನೂ ಉತ್ಪತ್ತಿ ಆಗುತ್ತೆ, ಎರೆಹುಳನೂ ಜಾಸ್ತಿ ಆಗುತ್ತೆ. ಇದರಿಂದ ಭೂಮಿ ಫಲವತ್ತತೆ ಹೆಚ್ಚಾಗುತ್ತೆ. ಇಷ್ಟು ವ್ಯವಸಾಯ ಮಾಡಬೇಕಾದ್ರೆ ನಾನು ನನ್ನ ಜೊತೆಗೆ ಮಕ್ಕಳು ಸಹಕರಿಸ್ತಾರೆ. ಆಳು ಬೇಕು ಅಂದಾಗ ಮಾತ್ರ ನಾನು ಕರ್ಸ್ಕೊತೀನಿ, ಇಲ್ಲದೇ ಇದ್ದರೆ ನಾವೇ ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಶುಂಠಿ ಇದು ಒಂದು 15 ಕ್ವಿಂಟಲ್ ಹಾಕಿದ್ದೀನಿ. ಎಲ್ಲ ಆರ್ಗಾನಿಕ್ ಬಳಸಿ ಇದನ್ನು ಬೆಳೆದಿದ್ದೀನಿ. ಇದು ಬಂದ ಮೇಲೆ ನಾನು ರಿಲಯನ್ಸ್ಗೆ ಇದನ್ನು ಮಾರಾಟ ಮಾಡ್ತೀನಿ. ಆಪೆಲ್ಲು ಹಾಕಿದ್ದೀನಿ. ಹಿಮಾಚಲ ಪ್ರದೇಶದಿಂದ ಇದು ಸ್ಟಿಕ್ ತರಿಸಿದ್ದು. ಮಾವಿನ ಗಿಡ, ಇದರಲ್ಲಿ ಮಲ್ಲಿಕಾ ಒಂದು, ಮಿಯಾಜಾಕಿ ಒಂದು, ತೋತಾಪುರಿ ಒಂದು, ರಸ್ಪುರಿ, ಮಲ್ಗೋಬಾ, ಇಷ್ಟು ಜಾತಿ ಮಾವನ್ನು ಹಾಕಿದ್ದೀನಿ ನಾನು. ಈ ಹಣ್ಣು ಆಲ್ರೆಡಿ ನಾನು 2 ಇಯರ್ಸಿಂದ ನಾನು ಇದನ್ನು ರಿಲಯನ್ಸ್ ಮಾರಾಟ ಮಾಡ್ತಾಯಿದ್ದೀನಿ. ಈ ಬೆಳೆ ಬೆಳೆಯೋದ್ರ ಜೊತೆಗೆ ಪಂಚಾಯಿತಿ ಕಡೆಯಿಂದ ನರೇಗಾದಿಂದ ಕೊಡೋ ಸವಲತ್ತನ್ನು ಉಪಯೋಗಿಸ್ಕೊಂಡು, ಮತ್ತು ಮಿಷನರಿ ಸಾಮಾನುಗಳಿರ್ಬೋದು, ಇದನ್ನೆಲ್ಲ ಕೃಷಿ ಇಲಾಖೆಯಿಂದ ನಾವು ಇದನ್ನೆಲ್ಲ ಪಡೆದು ಸಾಕಷ್ಟು ಉಪಕಾರನ ಪಡೆದಿದ್ದೀವಿ. ಬೇರೆ ರೈತರು ಈ ರೀತಿ ಇದನ್ನು ನೀವು ಅಳವಡಿಸ್ಕೊಳ್ಳಿ. ಬಾಳೆ ಆಗ್ಬೋದು, ಕಾಳುಮೆಣಸು ಆಗ್ಬೋದು, ಯಾವುದ್ರಲ್ಲೂ ನರೇಗಾದಿಂದ ನೀವು ಇದನ್ನು ಉಪಯೋಗ ಪಡಿಬಹುದು. ಈ ರೀತಿ ಇತ್ತು, ಈ ಥರ ಬಂಜರು ಭೂಮಿ ಮತ್ತು ಗುಡ್ಡಗಾಡು ಕಲ್ಲು ಭೂಮಿ ಇತ್ತು. ಇದನ್ನು ಏನೋ ಒಂದು ಸಾಧನೆಗೋಸ್ಕರ ನಾನು ಈ ರೀತಿ ಭೂಮಿನ ಮಾಡಿದ್ದೀನಿ. ಇದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಮನೆಯವರು ನಾವು ಎಲ್ಲ ಸೇರಿ ಈ ರೀತಿ ಸಮಗ್ರ ಕೃಷಿ ಬೆಳೆನ ಮಾಡಿದ್ದೀನಿ. ಇದರಿಂದ ಯಾವುದೂ ಮೋಸ ಆಗಲ್ಲ. ಮತ್ತು ಇನ್ನೊಂದೇನು ಅಂದರೆ, ರೈತರು ಮನಸ್ಸಿಟ್ಟು ಶ್ರಮ ಪಟ್ಟರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಉಂಟು. ಎಲ್ಲ ಇಲಾಖೆ ಸಹಾಯಧನ ತೆಗೆದು ಕೈಲಾಗದೇ ಇದ್ರೂ ನಾವು ಇದನ್ನು ಸಾಧನೆ ಮಾಡಿ ತೋರಿಸಿದ್ರೆ ಖಂಡಿತ ಒಂದು ಛಲ ಇಟ್ಟು ಮುಂದುವರಿರಿ. ಯಾರೂ ಮೋಸ ಹೋಗ್ಬೇಡಿ. ಕೃಷಿಯಿಂದ ಆದಾಯನೇ ವಿನಃ ನಷ್ಟ ಏನಿಲ್ಲ.